ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ಹಾರ್ಟ್ ಟಚಿಂಗ್ ಸ್ಟೋರಿ. ಪ್ಲೀಸ್ ಮಿಸ್ ಮಾಡದೆ ನೋಡಿ. ಮಧ್ಯರಾತ್ರಿ ನಿದ್ರೆಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರ ಆಯಿತು. ನಾನು ಕಣ್ಣು ಚಿಕ್ಕದಾಗಿ ಮಾಡಿಕೊಂಡು ಗೋಡೆಯ ಮೇಲಿದ್ದ ಗಡಿಯಾರದತ್ತ ನೋಡಿದೆ. ಸಮಯ ಸುಮಾರು ಮಧ್ಯರಾತ್ರಿ 12 ಗಂಟೆ ಆಗಿತ್ತು. ಇಡೀ ನಗರ ನಿಶ್ಶಬ್ದವಾಗಿ ಮೌನ ಆವರಿಸಿತು. ಬಾಗಿಲು ತೆಗೆಯುವ ಶಬ್ದ ಆಗತೊಡಗಿತು. ಮಧ್ಯರಾತ್ರಿಯಲ್ಲಿ ಬಾಗಿಲು ತೆಗೆಯುವುದು ಯಾರು? ಮನೆಯಲ್ಲಿ ಅಮ್ಮ ಮತ್ತು ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಲ್ವಾ? ವಾಚ್ಮ್ಯಾನ್ ಬೇರೆ ರಜೆಯಲ್ಲಿದ್ದಾನೆ. ಮನೆಯಲ್ಲಿ ಗಂಡಸರು ಕೂಡ ಯಾರೂ ಇಲ್ಲ. ಕಳ್ಳರು ಯಾರಾದರೂ ಮನೆಗೆ ನುಸುಳಿದ್ದಾರಾ ಎಂದು ಯೋಚಿಸಿದಾಗ ನನ್ನ ಹೃದಯ ಜೋರಾಗಿ ಹೊಡ್ಕೊಳ್ಳೋಕ್ಕೆ ಶುರು ಮಾಡಿತು. ನಂತರ ನಾನು ಹಾಸಿಗೆಯಿಂದ ಎದ್ದು ನಿಧಾನವಾಗಿ ಮಲಗಿದ್ದಂತಹ ರೂಮಿನ ಡೋರನ್ನು ತೆಗೆದು ಹಾಲಿನ ಕಡೆ ನೋಡಿದೆ. ಹಾಲಿನಿಂದ ಸೀದಾ ಅಮ್ಮನ ರೂಮಿಗೆ ಹೋಗಿ ನೋಡಿದಾಗ ಅಮ್ಮ ರೂಮ್ನಲ್ಲಿ ಇರಲಿಲ್ಲ. ಬಾತ್ರೂಮ್ನಲ್ಲೂ ನೋಡಿದೆ, ಇರಲಿಲ್ಲ. ಇಡೀ ಮನೆಯೆಲ್ಲ ಹುಡುಕಿದ್ರೂ ಕೂಡ ಅಮ್ಮ ಎಲ್ಲೂ ಕಾಣಿಸಲೇ ಇಲ್ಲ. ಅಮ್ಮನ ರೂಮಿಂದ ಹೊರಬಂದು ಹಾಲಿನ ಬಾಗಿಲಿನ ಕಡೆ ನೋಡಿದಾಗ ಡೋರ್ ಲಾಕ್ ಓಪನ್ ಆಗಿರೋದನ್ನು ಕಾಣಿಸ್ತು. ಅಮ್ಮ ಹೊರಗಡೆ ಏನಾದರೂ ಹೋಗಿದ್ದಾಳಾ? ಅವಳು ಇಷ್ಟು ರಾತ್ರಿಯಲ್ಲಿ ಹೊರಗೆ ಹೋಗಿ ಏನು ಕೆಲಸ ಮಾಡ್ತಿದ್ದಾಳೆ ಎಂದು ಯೋಚಿಸ್ತಾ ಇದ್ದಾಗ ನನಗೆ ಏನು ಅರ್ಥವೇ ಆಗಲಿಲ್ಲ. ನಂತರ ನಾನು ಡೋರ್ನ ಓಪನ್ ಮಾಡಿ ಹೊರಗೆ ಬಂದು ನೋಡಿದಾಗ ಮನೆ ಮುಂಭಾಗದ ಗೇಟ್ ಓಪನ್ ಆಗಿತ್ತು. ಕತ್ಲು ಕೂಡ ಆವರಿಸೋದ್ರಿಂದ ಅಲ್ಲಿ ನನಗೆ ಸರಿಯಾಗಿ ಏನೂ ಕಾಣಿಸ್ತಾ ಇರಲಿಲ್ಲ. ಆಗ ನನ್ನ ಗಮನ ಮನೆಯ ಹೊರಗಡೆ ಅಂಗಳದಲ್ಲಿದ್ದ ರೂಮಿನ ಮೇಲೆ ಬೀಳ್ತು. ಆ ರೂಮ್ನಲ್ಲಿ ಲೈಟ್ ಆನ್ ಆಗಿತ್ತು. ಯಾಕೆ ಆ ರೂಮಿನಲ್ಲಿ ಲೈಟ್ ಆನ್ ಆಗಿದೆ? ವಿಷಯ ಏನಿರಬಹುದು ಅಂತ ತಿಳಿಯಲು ಬೆಕ್ಕಿನ ರೀತಿ ಮೆಲ್ಲನೆ ಹೆಜ್ಜೆ ಇಡ್ತಾ ಬಂದೆ. ಆ ರೂಮಿನ ಹತ್ರ ಹೋದೆ. ಆ ರೂಮಿನ ಡೋರ್ಗೆ ಕಿವಿ ಕೊಟ್ಟು ಕೇಳಿದಾಗ ಒಳಗಡೆಯಿಂದ ಯಾರೋ ಗುಸುಗುಸು ಅಂತ ಮಾತಾಡ್ತಾ ಇರೋದು ಕೇಳಿಸ್ತು. ನಾನು ನನ್ನ ಕಿವಿಯನ್ನು ಗಮನ ಇಟ್ಟು ಕೇಳಿದಾಗ ಅದರಲ್ಲಿ ಒಂದು ಧ್ವನಿ ನನ್ನ ತಾಯಿದಾಗಿತ್ತು, ಇನ್ನೊಂದು ಧ್ವನಿ ಒಬ್ಬ ಪುರುಷನದಾಗಿತ್ತು. ಅದನ್ನು ಕೇಳಿ ನನಗಂತೂ ಆಶ್ಚರ್ಯ ಆಯಿತು. ನಂತರ ನಾನು ಗುಟ್ಟಾಗಿ ಆ ರೂಮಿನ ಗೋಡೆಯ ಸಣ್ಣ ಕಿಟಕಿಯ ಬಳಿ ಹೋಗಿ ಇಣ್ಗಿ ನೋಡಿದೆ. ಆ ಒಳಗಡೆ ಇರೋ ದೃಶ್ಯವನ್ನು ನಾನು ನೋಡಿ ಬೆಚ್ಚಿಬಿದ್ದೆ. ನನ್ನ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ನೋಡಿದಾಗ ಅಮ್ಮನ ಪಕ್ಕದಲ್ಲಿ ಒಬ್ಬ ಗಂಡಸು ಕುಳಿತಿದ್ದನ್ನು ನೋಡಿದೆ. ಅವನಿಗೂ ಕೂಡ ಅಮ್ಮನಷ್ಟೇ ವಯಸ್ಸಾಗಿತ್ತು. ಇಬ್ಬರು ಕೂಡ ಕೈನ ಹಿಡ್ಕೊಂಡು ತುಂಬ ಆತ್ಮೀಯತೆಯಿಂದ ಮಾತಾಡ್ತಾಯಿದ್ರು. ಅಮ್ಮ ಅವನ ಭುಜದ ಮೇಲೆ ತಲೆಯನ್ನು ಇಟ್ಟು ನೆಮ್ಮದಿಯಿಂದ ಮಲಗಿ ಮಾತಾಡ್ತಾಯಿದ್ಲು. ಆ ಗಂಡಸು ಅಮ್ಮನ ತಲೆಯನ್ನು ಪ್ರೀತಿಯಿಂದ ನೇವರಿಸ್ತಾ ಇದ್ದ ಮತ್ತು ಹೇಳಿದನು, ಲಕ್ಷ್ಮಿ, ನಿನ್ನನ್ನು ನಾನು ನೋಡದೇ ಇದ್ದರೆ ಒಂದು ಕ್ಷಣವು ಯುಗದಂತೆ ಅನಿಸುತ್ತದೆ. ಅದಕ್ಕೆ ಈ ಟೈಮ್ನಲ್ಲಿ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಅಮ್ಮ, ನನ್ನ ಪರಿಸ್ಥಿತಿಯು ಹಾಗೇ ಇದೆ ಗೋಪಾಲ್, ಆದರೆ ನಾವು ಹೀಗೆ ಭೇಟಿಯಾಗೋದು ಒಳ್ಳೆಯದಲ್ಲ. ನನ್ನ ಮಗಳು ಕವಿತಾ ಮನೇಲಿದ್ದಾಳೆ. ಅವಳು ಈ ಪರಿಸ್ಥಿತಿಯಲ್ಲಿ ನನ್ನನ್ನು ನೋಡಿದರೆ ನನ್ನ ಬಗ್ಗೆ ಅವಳು ಏನು ಯೋಚನೆ ಮಾಡ್ತಾಳೋ ಏನೋ. ಇನ್ನು ಸ್ವಲ್ಪ ದಿನಗಳು ಅವಳು ತನ್ನ ಗಂಡನ ಹೊರಗೆ ಹೋಗಿಬಿಡ್ತಾಳೆ. ಅಲ್ಲಿವರೆಗೆ ಸ್ವಲ್ಪ ಸಹನೆಯಿಂದ ಇರೋಣ ಅಂತ ಹೇಳಿದ್ಲು. ಅಮ್ಮ ಹೇಳಿದ ಮಾತುಗಳನ್ನು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿನೇ ಕುಸಿದಂತೆ ಆಯಿತು. ನನ್ನ ತಾಯಿ ಈ ರೀತಿಯ ಕೊಳಕು ಕೆಲಸನ ಮಾಡ್ತಾಳೆ ಅಂತ ನನ್ನ ಮನಸ್ಸಿನಲ್ಲಿಯೂ ಕೂಡ ಊಹೆ ಮಾಡಿರಲಿಲ್ಲ. ಈಗಲೇ ನಾನು ಒಳಗಡೆ ಹೋಗಿ ಇಬ್ಬರಿಗೂ ಸರಿಯಾಗಿ ಉಗಿಬೇಕು, ಅವರಿಬ್ಬರಿಗೂ ಚೀಮಾರಿ ಹಾಕಬೇಕು ಅಂತ ಅಂದ್ಕೊಂಡೆ. ಆದರೆ ನನ್ನ ಮನಸ್ಸನ್ನು ನಾನು ನಿಯಂತ್ರಿಸ್ಕೊಂಡೆ. ಅಲ್ಲಿಂದ ಹೊರಟು ಹೋದೆ. ಅದೇ ಕೋಪದಲ್ಲಿ ನಾನು ನನ್ನ ರೂಮ್ಗೆ ಹೋಗಿ ಹಾಸಿಗೆ ಮೇಲೆ ಬಿದ್ದೆ. ನಾನು ಅಮ್ಮನ ಮೇಲಿನ ಕೋಪದಿಂದ ಅಳತೊಡಗಿದೆ. ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ನ ತಂದೆಯನ್ನು ಕಳ್ಕೊಂಡೆ. ಆದರೆ ಈಗ ಅವ್ರ ಮುಖ ನನ್ನ ಕಣ್ಣು ಮುಂದೆನೇ ಬರ್ತಾಯಿತ್ತು. ಈಗ ನನ್ನ ತಾಯಿಗೆ 50 ವರ್ಷ ದಾಟಿದೆ. ನನ್ನ ತಂದೆ ತಾಯಿಗೆ ನಾನೊಬ್ಬಳೇ ಮಗಳು. ನನಗೆ 10 ವರ್ಷ ಇದ್ದಾಗ ನನ್ನ ತಂದೆ ಹಠಾತ್ತಾಗಿ ಹೃದಯಾಘಾತದಿಂದ ತೀರ್ಕೊಂಡ್ರು. ಅಂದಿನಿಂದ ಅಮ್ಮನೇ ನನ್ನ ಸಾಕಿ ಬೆಳೆಸಿ ದೊಡ್ಡೋಳನ್ನಾಗಿ ಮಾಡಿದ್ಲು. ಖಾಸಗಿ ಶಾಲೆಯೊಂದರಲ್ಲಿ ಅಮ್ಮ ಟೀಚರಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಮನೆಯಲ್ಲಿ ಟ್ಯೂಷನ್ ಕೂಡ ಹೇಳ್ಕೊಡ್ತಾಯಿದ್ಲು. ಇನ್ನು ಬಿಡುವಿನ ಸಮಯದಲ್ಲಿ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡಿಕೊಂಡು ನನ್ನನ್ನು B.Tech ಓದಿಸಿದ್ಲು. ಅಮ್ಮ ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳ್ಕೊಂಡಿದ್ರು ಕೂಡ, ಆದರೆ ಇಲ್ಲಿವರೆಗೂ ಯಾವುದೇ ತಪ್ಪನ್ನು ಸಹ ಅವಳು ಮಾಡಿರಲಿಲ್ಲ. ಮತ್ತು ನಾನು ನನ್ನ ಸಹಪಾಠಿ ಸಂತೋಷನನ್ನು ಪ್ರೀತಿಸುವ ವಿಷಯ ತಿಳಿಸಿದ್ರು ಕೂಡ ಕೋಪ ಮಾಡಿಕೊಳ್ಳೇ ಇಲ್ಲ. ಈ ವಿಷಯ ತಿಳಿದ ಕ್ಷಣ ಅವರು ಸಂತೋಷನ ತಂದೆ ತಾಯಿ ಬಳಿ ಮಾತನಾಡಿ ನಮ್ಮಿಬ್ಬರು ಮದುವೆಯನ್ನು ಕೂಡ ಮಾಡಿಕೊಟ್ರು. ಮದುವೆ ಆದಮೇಲೆ ಸಂತೋಷ್ಗೆ ದೆಹಲಿಯಲ್ಲಿ ಕೆಲಸ ಸಿಕ್ಕಿ ಇಬ್ಬರು ಕೂಡ ದೆಹಲಿಗೆ ಹೊರಟೋದ್ವು. ಪ್ರತಿ ಹಬ್ಬಕ್ಕೂ ಹೈದರಾಬಾದ್ಗೆ ಬಂದು ಅಮ್ಮನ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಉಳ್ಕೊಳ್ತಾ ಇದ್ವು. ಅಮ್ಮ ನಮ್ಮನ್ನು ನೋಡಿ ತುಂಬಾ ಸಂತೋಷ ಪಡ್ತಾಯಿದ್ಲು. ಆದರೆ ಈ ಬಾರಿ ಯಾಕೋ ಏನೋ ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಜೊತೆ ಬರೋದಕ್ಕೆ ಸಂತೋಷ್ಗೆ ಕೆಲಸದಲ್ಲಿ ರಜೆ ಸಿಗಲಿಲ್ಲ. ಅದಕ್ಕಾಗಿ ನಾನು ಒಬ್ಬಳೇ ಬಂದೆ. ಆದರೆ ಅಮ್ಮ ಈ ಬಾರಿ ನನ್ನ ನೋಡಿ ಮೊದಲಿನ ತರಹ ಸಂತೋಷ ಪಡಲೇ ಇಲ್ಲ. ಆವತ್ತು ಮುಖದಲ್ಲಿ ಒಂದು ರೀತಿಯ ಕಳವಳ ಇತ್ತು ಅಮ್ಮನಿಗೆ. ಆದರೂ ಕೂಡ ನಗ್ತಾ ನನ್ನ ಆಹ್ವಾನಿಸಿದ್ಲು. ಅಮ್ಮ ಅದಕ್ಕೆ ಕಾರಣ ಏನು ಎಂದು ಈಗ ನನಗೆ ಅರ್ಥವಾಗ್ತಾ ಇದೆ. ಇತ್ತೀಚೆಗೆ ಅಮ್ಮ ಆ ವ್ಯಕ್ತಿಯನ್ನು ಮೋಹಕ್ಕೆ ಬೀಳುವಂತೆ ಕಾಣಿಸ್ತಾ ಇದೆ. ಬಹುಶಃ ಈಗ ನಾನು ಅವಳಿಗೆ ಪಾನಕದಲ್ಲಿ ಸಕ್ಕರೆ ಬದಲು ಉಪ್ಪಿನಂತೆ ಕಾಣ್ತಾ ಇದ್ದೀನಿ ಅನಿಸುತ್ತೆ. ಅದಕ್ಕೆ ಅವಳು
ನಾನು ಮನೆಗೆ ಬಂದಾಗ ನನ್ನನ್ನು ನೋಡಿ ಸಂತೋಷದಿಂದ ಇರಲಿಲ್ಲ. ಆದರೆ ಗಂಡ ತೀರ್ಕೊಂಡು 20 ವರ್ಷದ ಬಳಿಕ ಅವಳಿಗೆ ಏಕೆ ಇದ್ದಕ್ಕಿದ್ದಂತೆ ಈ ರೀತಿ ಆಸೆಗಳು ಬಂದವು ಏನೋ. ನನ್ನ ಬಾಲ್ಯದ ಕೆಲವು ವಿಷಯಗಳು ನನಗೆ ಈಗಲೂ ಕೂಡ ನೆನಪಲ್ಲಿವೆ. ನನ್ನ ತಂದೆ ದಿನ ಕುಡಿದು ಮನೆಗೆ ಬರ್ತಾಯಿದ್ರು. ದಿನ ಕುಡಿದು ಬಂದು ನನ್ನ ತಾಯಿ ಜೊತೆ ನನ್ನ ಕೂಡ ಹೊಡೀತಾಯಿದ್ರು. ತುಂಬಾ ಜಗಳ ಆಡ್ತಾಯಿದ್ರು. ಅವರ ಜಗಳ ಮಿತಿದಾಗ ಅಮ್ಮನಿಗೆ ಹೊಡೆಯೋದಕ್ಕೂ ಸಹ ಅಪ್ಪ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಚೆನ್ನಾಗಿ ಹೊಡಿತಾಯಿದ್ರು. ಆದರೆ ಅಪ್ಪ ಯಾಕೆ ಹಾಗೆ ಮಾಡ್ತಿದ್ದಾನೆ ಎಂದು ನನಗೆ ಆಗ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಸ್ವಲ್ಪ ದಿನಗಳಲ್ಲಿ ನನಗೆ ವಿಷಯ ತಿಳಿಯಿತು. ಅಮ್ಮನಿಗೆ ಅಪ್ಪ ಅಂದರೆ ಇಷ್ಟ ಇರಲಿಲ್ಲ. ಅವ್ರ ಬಳಿ ಬಲವಂತದಿಂದ ಸಂಸಾರ ಮಾಡ್ತಾಯಿದ್ರು. ರಾತ್ರಿ ಹೊತ್ತು ಅಮ್ಮ ಅಪ್ಪನ ಬಳಿ ಮಲಗೋ ಬದಲು ನನ್ನ ಹತ್ರ ಬಂದು ಮಲ್ಕೊಳ್ತಾಯಿದ್ರು. ಇದನ್ನೆಲ್ಲ ನೋಡಿ ಸಹಿಸ್ಕೊಳ್ಳಾಗದೆ ನನ್ನ ತಂದೆ ದಿನ ಕುಡಿದು ಬಂದು ಅಮ್ಮನಿಗೆ ಹೊಡಿತಾಯಿದ್ರು. ಮದುವೆಯಾದ ಹೆಂಡತಿಯೇ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ನೋವಿನಿಂದ ಅಪ್ಪ ಕುಡಿತದ ಚಟಕ್ಕೆ ಬಿದ್ದಿರಬಹುದು. ಅಮ್ಮನಿಗೆ ಅಪ್ಪ ಇಷ್ಟ ಇಲ್ಲ ಎನ್ನುವುದೇ ನಿಜವಾಗಿದ್ದರೆ ಅಮ್ಮ ಯಾಕೆ ತನ್ನ ಸಂಸಾರವನ್ನು ಹಾಳು ಮಾಡ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ತಾಳಿ ಕಟ್ಟಿದ ಗಂಡನಿಗೆ ಹೆಂಡತಿ ಬೆಂಬಲವಾಗಿ ಪ್ರೀತಿಯಿಂದ ಜೊತೆಗೆ ನಿಲ್ದಿದ್ರೆ ಯಾವುದೇ ವ್ಯಕ್ತಿಯಾದರೂ ಹೇಗೆ ತಡ್ಕೊಳ್ತಾನೆ? ಬಹುಶಃ ಇದೇ ಕಾರಣ ಅತಿಯಾಗಿ ನನ್ನ ತಂದೆ ಕುಡಿದು ಅವರು ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡಿರ್ಬೋದು. ಅಪ್ಪ ಸಾಯೋದಕ್ಕೆ ಪರೋಕ್ಷವಾಗಿ ಕಾರಣ ಅಮ್ಮನೇ ಅಂತ ನನಗೆ ಅನ್ನಿಸ್ತಾ ಇದೆ. ಇದನ್ನು ಯೋಚಿಸ್ತಾ ನಾನು ನಿದ್ರೆಗೆ ಜಾರಿದೆ ಹಾಗೆ. ಆದರೆ ರಾತ್ರಿಯೆಲ್ಲ ನನಗೆ ಕೆಟ್ಟ ಕನಸುಗಳು ಬೀಳ್ತಾ ಇದೆ. ಕಾರಣ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಲು ಆಗ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದಾಗ ನನ್ನ ತಲೆ ತುಂಬ ಭಾರದಂತೆ ಇತ್ತು. ಈ ವಿಷಯವನ್ನು ನಾನು ಬೇರೆಯವರೊಂದಿಗೆ ಹೇಳಿದೆ ನನ್ನೊಳಗೆ ನಾನು ಇಟ್ಕೊಂಡ್ರೆ ನನ್ನ ತಲೆಯ ಭಾರ ಕಡಿಮೆ ಆಗೋದಿಲ್ಲ ಅಂತ ನನಗೆ ಅನ್ನಿಸ್ತು. ಆದರೆ ಅಮ್ಮ ಏನೂ ನಡೆದೇ ಇಲ್ಲ ಏನೋ ಅನ್ನೋ ಹಾಗೆ ಸುಮ್ಮನಿದ್ಲು. ಅದನ್ನು ನೋಡಿ ನನಗೆ ಅವಳ ಬಳಿ ಮಾತನಾಡಲು ಸಾಧ್ಯವಾಗಲಿಲ್ಲ. ನಂತರ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಅಮ್ಮನ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ಏನು ಮಾಡೋದು? ನಾನು ಹಾಗೆ ಮಾಡಿದರೆ ನನ್ನ ಗಂಡನ ದೃಷ್ಟಿಯಲ್ಲಿ ನಾನು ಚಿಕ್ಕವಳಾಗಿಬಿಡ್ತೀನಿ ಎಂದು ಭಯವಾಯಿತು. ಈಗ ನನಗಿರೋ ಒಬ್ಬಳು ಸ್ನೇಹಿತೆಯಾದ ಹೇಮಲತಾ ತುಮಕೂರಿನಲ್ಲಿ ಇದ್ದಾಳೆ. ನನ್ನ ಬಾಧೆಯನ್ನು ಅವಳ ಬಳಿ ಹೇಳಬೇಕು ಅಂತ ಅಂದ್ಕೊಂಡೆ. ಇಷ್ಟ ಇಲ್ಲದಿದ್ದರೂ ಮನೆಯಲ್ಲಿ ತಿಂಡಿ ತಿಂದು ಅಮ್ಮನಿಗೆ ನಾನು ಹೇಮಲತಾ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟೆ. ನಂತರ ಆಟೋ ಹಿಡಿದು ಸ್ನೇಹಿತೆಯ ಮನೆಗೆ ಬಂದು ತಲುಪಿದೆ. ಒಂದು ಫೋನ್ ಕೂಡ ಮಾಡದೆ ಡೈರೆಕ್ಟಾಗಿ ಬಂದಿದ್ದನ್ನು ಕಂಡು ಹೇಮಲತಾಳಿಗೆ ಆಶ್ಚರ್ಯವಾಯಿತು. ನನ್ನ ಖಿನ್ನತೆಗೆ ಒಳಗಾಗಿರೋದನ್ನು ಕಂಡು ಹೇಮಲತಾ ಅವಳ ರೂಮಿಗೆ ಕರ್ಕೊಂಡು ಹೋಗಿ ನಿನಗೆ ಏನಾಯಿತು ಎಂದು ನನಗೆ ವಿಚಾರಿಸಿದ್ಲು. ಆಗ ರಾತ್ರಿ ಮನೆಯಲ್ಲಿ ನಾನು ನೋಡಿದ ಎಲ್ಲ ವಿಷಯವನ್ನು ಕೂಡ ಅವಳ ಬಳಿ ಹೇಳಿದೆ. ನಾನು ಹೇಳಿದ ಮಾತುಗಳನ್ನು ಕೇಳಿದ ಅವಳು ನನ್ನ ಮೇಲೆ ನಂಬಿಕೆ ಇಲ್ಲದವಳಂತೆ ನೋಡಿದ್ಲು. ಮತ್ತು ಅವಳು ಹೇಳಿದ್ಲು, ಕವಿತಾ, ನಿನ್ನ ಅಮ್ಮನ ಬಗ್ಗೆ ನನಗೆ ಬಹಳ ಚೆನ್ನಾಗಿ ಗೊತ್ತು ಕಣೆ. ಅವರು ಬೆಂಕಿ ಇದ್ದಂತೆ. ಅವ್ರು ಇದನ್ನು ಮಾಡಿದ್ದಾರೆ ಅಂದರೆ ನನಗೆ ತುಂಬ ನಂಬಲು ಸಾಧ್ಯ ಆಗ್ತಾಯಿಲ್ಲ. ಅವ್ರು ಬೇರೆ ಗಂಡಸರನ್ನ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಅಂಥವ್ರ ಬಗ್ಗೆ ನೀನು ಹೀಗೆ ಹೇಳ್ತೀಯಾ ಅಂದರೆ ನನಗೆ ತುಂಬಾ ನಂಬೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಲು. ಹೌದು ಕಣೆ, ಬೇರೆ ಯಾರಾದರೂ ನನ್ನ ಹತ್ರ ಈ ವಿಷಯನ ಹೇಳಿದರೆ ನಾನು ಕೂಡ ಖಂಡಿತ ನಂಬ್ತಾ ಇರಲಿಲ್ಲ. ಆದರೆ ಇದನ್ನೆಲ್ಲ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಕಣೆ. ಸಂತೋಷವಾಗಿ ಇದ್ದರು ಎಂದರೆ ಅಪ್ಪನ ಬಳಿ ಒಂದು ದಿನವೂ ಕೂಡ ಆ ರೀತಿ ಇರುವುದನ್ನು ನಾನು ನೋಡಲೇ ಇಲ್ಲ. ಗಂಡ ತೀರಿಕೊಂಡ್ಮೇಲೆ ಒಂದು ಹೆಣ್ಣು ಅವಳು ಎಲ್ಲ ಆಸೆಗಳನ್ನು ಕೊಂದು ಹಾಕಬೇಕು ಎಂದು ನಾನು ಹೇಳ್ತಾ ಇಲ್ಲ ಕಣೆ. ಆದರೆ ಮನುಷ್ಯನಿಗೆ ನೈತಿಕ ಮೌಲ್ಯಗಳು, ಕುಟುಂಬದ ಗೌರವ ಕೂಡ ಮುಖ್ಯ ಅಲ್ವೇನೆ. ಅಪ್ಪ ತೀರ್ಕೊಂಡ ನಂತರ ಅಮ್ಮ ಬೇರೆ ಮದುವೆ ಆಗದೆ ಬಹಳ ಕಾಲ ಕಳೆದಿದ್ದಾರೆ. ಆದರೆ ಈ ವಯಸ್ಸಾದ ಸಮಯ ಯಾಕೆ ಈ ರೀತಿಯ ಚೇಷ್ಟೆಗಳನ್ನು ಮಾಡ್ತಾ ಇದ್ದಾರೆ ಎಂದು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿ ಕೋಪದಿಂದ ಹೇಳಿದ್ಲು. ನನ್ನ ಕೋಪವನ್ನು ನೋಡಿದ ಹೇಮಲತಾ ನನ್ನ ಪಕ್ಕ ಬಂದು ನನ್ನ ಭುಜದ ಮೇಲೆ ಕೈ ಹಾಕಿದ್ಲು. ನೋಡು ಕವಿತಾ, ನಿನ್ನ ಅಮ್ಮ ಚಿಕ್ಕವರಲ್ಲ. ಅವರಿಗೆ ಆಗಿರುವ ವಯಸ್ಸಿನ ಅನುಭವ ನಿನಗೆ ಆಗಿಲ್ಲ. ಆದ್ದರಿಂದ ನೀನು ಈ ವಿಷಯದ ಬಗ್ಗೆ ಅವ್ರ ಮೇಲೆ ಯಾವುದೇ ನಿರ್ಧಾರನ ತಗೊಳ್ಕೊಳ್ಬೇಡ. ಇಂಥ ಸೂಕ್ಷ್ಮವಾದ ವಿಷಯದಲ್ಲಿ ತಾಯಿಗೆ ಮಗಳೇ ಚೀಮಾರಿ ಹಾಕಿದರೆ ಆ ತಾಯಿ ಭಾವನೆ ಹೇಗಿರುತ್ತದೆ ಹೇಳು? ತುಂಬ ಕಷ್ಟ ಆಗುತ್ತೆ. ಈ ಅವಮಾನದ ಭಾರ ಹೊತ್ತು ಅವಳು ಯಾವುದೇ ಕೆಟ್ಟ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬಹುದು. ಆದ್ದರಿಂದ ನೀನು ಸ್ವಲ್ಪ ದಿನ ತಾಳ್ಮೆಯಿಂದ ಇರು. ಅಷ್ಟಕ್ಕೂ ನಿನ್ನ ಅಮ್ಮ ಒಂದು ಕ್ಷಣದ ಆವೇಶದಲ್ಲಿ ತಪ್ಪು ಮಾಡುವ ದುರ್ಬಲ ಮನಸ್ಸಿನ ವ್ಯಕ್ತಿ ಅಂತೂ ಅಲ್ಲ. ಇದರ ಹಿಂದಿನ ರಹಸ್ಯವೇನು ಎಂದು ತಿಳ್ಕೊಳ್ಳೋವರೆಗೂ ಈ ವಿಷಯದ ಬಗ್ಗೆ ನಿನ್ನ ತಾಯಿ ಬಳಿ ಏನನ್ನು ಕೂಡ ಮಾತಾಡಬೇಡ ಅಂತ ಹೇಳಿದ್ದು. ಸ್ನೇಹಿತೆಯ ಈ ಮಾತಿನ ನಾನು ಮೌನವಾಗಿ ಉತ್ತರಿಸಿದೆನು. ಆದರೆ ನನ್ನ ಮನಸ್ಸಲ್ಲಿ ಇನ್ನೂ ಕಡಿಮೆಯಾದಂತಹ ತುಮುಲು ಇತ್ತು. ನಂತರ ಅಮ್ಮನಿಂದ ನನಗೆ ಫೋನ್ ಬಂತು. ಊಟದ ಸಮಯ ಆಗಿದೆ,
ಮನೆಗೆ ಬಾ ಅಂತ ಹೇಳಿದರು. ಆದರೆ ನನಗೆ ಮನೆಗೆ ಹೋಗೋಕ್ಕೂ ಮನಸ್ಸಿರಲಿಲ್ಲ. ಅದಕ್ಕೆ ನಾನು ಈಗ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ನಾನು ಅಲ್ಲಿಯೇ ಊಟ ಮಾಡ್ತೀನಿ, ಮನೆಗೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡೆ. ಅದಾದಮೇಲೆ ಹೇಮಲತಾ ಬಲವಂತವಾಗಿ ನನಗೆ ಊಟ ಮಾಡಲು ಹೇಳಿದ್ಲು. ನಾನಾಗ ಅವಳ ಮನೆಯಲ್ಲಿ 4 ತುತ್ತು ತಿಂದು ಊಟ ಮುಗೀತು ಅಂದ್ಕೊಂಡು ಸಂಜೆ 4 ಗಂಟೆ ಆಗ್ತಾ ಇದ್ದಂತೆ ಆಟೋನ ಹಿಡ್ಕೊಂಡು ಮನೆಗೆ ಹೊರಡಬೇಕು ಅಂದ್ಕೊಂಡೆ. ಅದರಂತೆ ಕೂಡ ನನ್ನ ಗೆಳತಿಗೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟೆ. ಹೊರಗಡೆ ಬಂದು ಆಟೋನ ಹತ್ಕೊಂಡೆ. ಬೇಗ ಮನೆಗೆ ಹೋಗಬೇಕು ಅಂತ ಆಸೆ ಏನು ಇರಲಿಲ್ಲ. ಹಾಗಾಗಿ ದಾರಿ ಉದ್ದಕ್ಕೂ ಕಾಲ್ನಡಿಗೆಯಲ್ಲಿ ನಿಧಾನವಾಗಿ ನಡ್ಕೋತಾ ಹೋಗ್ತಾಯಿದ್ದೆ. ದಾರಿಯಲ್ಲಿ ಹೋಗ್ತಾ ಇದ್ದಾಗ ಬರೀ ನನಗೆ ಅಮ್ಮನದೇ ಚಿಂತೆ ಕಾಡ್ತಾ ಇತ್ತು. ಅಮ್ಮ ಯಾಕೆ ಹೀಗೆ ಮಾಡಿಬಿಟ್ಲು? ನಾಳೆ ನನಗೆ ಮಕ್ಕಳಾದರೆ ಅವಳು ಅಜ್ಜಿ ಆಗ್ತಾಳೆ. ಮೊಮ್ಮಕ್ಕಳನ್ನ ನೋಡಿ ಖುಷಿ ಪಡಬೇಕಾದ ವಯಸ್ಸಿನಲ್ಲಿ ಅವಳಿಗೆ ಯೌವನದ ಮೋಹ ಯಾಕೆ ರಾರಾಜಿಸ್ತಾ ಇದೆ? ಇವರು ಈ ರೀತಿ ನಡ್ಕೊಳ್ತಾ ಇರೋದ್ರಿಂದ ಕುಟುಂಬದ ಪ್ರತಿಷ್ಠೆ ಏನಾಗೋದು ಎಂಬ ಪ್ರಜ್ಞೆ ಕೂಡ ಇವರಿಗೆ ಇಲ್ವಲ್ಲ. ಅವಳಿಗೆ ಅಮ್ಮನ ಮೇಲೆ ಇಷ್ಟೊಂದು ಆಸೆ ಇದೆ. ಅವಳಿಗೆ ಜ್ಞಾನೋದಯ ಆಗುವ ಹಾಗೆ ನಾನು ಏನು ಮಾಡಲಿ? ಈ ರೀತಿಯ ಯೋಚನೆಗಳಿಂದ ನನ್ನ ತಲೆ ಸಿಡಿಯುವಂತಾಗಿತ್ತು. ನಾನು ಹೀಗೆ ಯೋಚನೆ ಮಾಡ್ತಾ 1-2 ಕಿಲೋಮೀಟರ್ ನಡೆದ ನಂತರ ದಾರಿಯಲ್ಲಿ ಒಂದು ಪಬ್ಲಿಕ್ ಪಾರ್ಕ್ ಕಾಣಿಸ್ತು. ಸ್ವಲ್ಪ ಹೊತ್ತು ಅಲ್ಲಿ ಕುಳಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಆ ಪಾರ್ಕಿನ ಒಳಗಡೆ ಹೋಗ್ತಾ ಇದ್ದಾಗ ಆಗ ತಾನೇ ಪಾರ್ಕಿನ ಹೊರಗೆ ಬರ್ತಾ ಇದ್ದ ಒಬ್ಬ ವ್ಯಕ್ತಿಯನ್ನು ನೋಡಿದೆ. ಅವನನ್ನು ನೋಡ್ತಾ ಇದ್ದಂತೆ ನಾನು ಗುರ್ತು ಹಿಡಿದಿದ್ದೆ. ರಾತ್ರಿ ಅಮ್ಮನ ಬಳಿ ಬಂದಿದ್ದ ವ್ಯಕ್ತಿ ಇವನೇ ಆಗಿದ್ದ ಅಂತ. ಅವ್ರ ಮುಖನ ನನ್ನ ಮನಸ್ಸಿನಲ್ಲಿ ಅಚ್ಚೆ ಹಾಕದಂತೆ ಮುದ್ರಿಸಲಾಗಿತ್ತು. ಮತ್ತು ಅವನು ನನ್ನನ್ನು ನೋಡಲೇ ಇಲ್ಲ. ಅವನು ಗೌರವಾನ್ವಿತನಂತೆ ಫುಟ್ಪಾತ್ ಮೇಲೆ ನಡೆಯುತ್ತಾ ಹೋಗ್ತಾ ಇದ್ದನು. ನಾನು ಅವರನ್ನು ಹಿಂಬಾಲಿಸುತ್ತಾ ಹೋದೆ. ಅವನು ಸೀದಾ ಒಂದು ಕಾಲೋನಿಯೊಳಗೆ ಪ್ರವೇಶ ಮಾಡ್ದ. ಅಲ್ಲಿ ಒಂದು ಮನೆಯ ಪಕ್ಕದಲ್ಲಿ ಇದ್ದ ಮೆಟ್ಟಿಲುಗಳನ್ನು ಹತ್ಕೊಂಡು ಮೇಲೆ ಹೋದ. ನಂತರ ನಾನು ಅವನ ಹಿಂದೆಯೇ ಮೆಟ್ಟಿಲುಗಳನ್ನು ಹತ್ತಾ ಹೋದೆ. ನನಗೆ ಭಯವಾಗ್ತಾ ಇತ್ತು. ಆದರೂ ಕೂಡ ಧೈರ್ಯ ತಂದ್ಕೊಂಡು ಸೀದಾ ಬಾಲ್ಕನಿಗೆ ಹೋಗ್ಬಿಟ್ಟೆ. ಅಲ್ಲಿ ಮಲ್ಲಿಗೆ ಹೂಗಳಿಂದ ಬಾಲ್ಕನಿ ಕಂಗೊಳಿಸ್ತಾನೆ ಇತ್ತು. ಬಾಲ್ಕನಿಯಿಂದ ಇಳಿದು ನಾನು ಆ ಮನೆಯ ಬಾಗಿಲ ಬಳಿ ಬಂದು ನಿಂತೆ. ಸ್ವಲ್ಪ ಭಯದಿಂದಲೇ ಮನೆಯ ಒಳಗೆ ಹೋದೆ. ಹಾಲ್ನಲ್ಲಿ ಯಾರು ಕೂಡ ಕಾಣಿಸ್ಲೇ ಇಲ್ಲ. ಅಡುಗೆ ಮನೆಯಿಂದ ಟೀ ಮಾಡ್ತಾ ಇರೋ ಪರಿಮಳ ಬರ್ತಾ ಇತ್ತು. ಆಗ ನನಗೆ ಆ ವ್ಯಕ್ತಿ ಅಡುಗೆ ಮನೆಯಲ್ಲಿ ಇದ್ದಾನೆ ಎಂದು ಅರ್ಥ ಆಯಿತು. ನಾನು ಕೂಡ ಅಡುಗೆ ಮನೆಗೆ ಹೋಗ್ತಾ ಇದ್ದಾಗ ನನ್ನ ಕಾಲಿನ ಗೆಜ್ಜೆ ಶಬ್ದಗಳನ್ನು ಕೇಳಿ ಯಾರು ಅಂತ ಹೇಳಿದರು. ಅವರು ಕೂಗಿದಾಗ ನಾನು ತಕ್ಷಣ ಅಲ್ಲಿ ನಿಂತ್ಕೊಂಡೆ. ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗದೆ ನಾನು ಎಂದು ಹೇಳಿದೆ. ಆಗ ಅವರು, ನಾನು ಎಂದರೆ ನಿಮ್ಮ ಹೆಸರು ತುಂಬ ಒಳ್ಳೆಯ ಹೆಸರು, ನೀವು ಆ ಸೋಫಾ ಮೇಲೆ ಕುಳಿತುಕೊಳ್ಳಿ, ನಾನು 2 ನಿಮಿಷ ಬರ್ತೀನಿ ಎಂದು ನಗ್ತಾ ಹೇಳಿದರು. ಆದರೆ ನಾನು ನಗಲಿಲ್ಲ. ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತುಕೊಂಡು ಅವನಿಗೋಸ್ಕರ ಕಾಯ್ತಾ ಇದ್ದೆ. ನಂತರ ಒಂದು ಟ್ರೇನಲ್ಲಿ 2 ಕಪ್ ಟೀ ತಗೊಂಡ್ರು. ಅವರು ನನ್ನನ್ನು ಒಂದೂ ಮಾತನಾಡಲು ಬಿಡದೆ 1 ಕಪ್ ಟೀ ಜೊತೆಗೆ 1 ಲೋಟ ನೀರನ್ನು ಕೂಡ ಕೊಟ್ಟರು. ತುಂಬ ದಾಹವಾಗಿದ್ದರಿಂದ 1 ಲೋಟ ನೀರನ್ನು ಕುಡಿದು ಟೀನ ಕೂಡ ತೆಗೆದುಕೊಂಡು 1 ಗುಟ್ಕು ಕುಡಿದೆ. ಟೀ ತುಂಬಾ ಅದ್ಭುತ ಆಗಿತ್ತು. ನಂತರ ನಾನು ಟೀಯನ್ನು ಪೂರ್ತಿ ಕುಡಿದು ಚಿಟಿಕೆ ಹೊಡೆಯೋದ್ರಲ್ಲಿ ನನ್ನ ಆಯಾಸ ಎಲ್ಲ ಕಡಿಮೆಯಾಗಿತ್ತು. ಅಂದರೆ ಒಂದು ರೀತಿ ಮಾಯನೇ ಆಗಿತ್ತು. ಆಗ ಆ ವ್ಯಕ್ತಿ ಕೇಳಿದರು, ಇವಾಗ ಹೇಳಮ್ಮ, ಯಾರು ನೀನು? ನನ್ನ ಹತ್ರ ನಿನಗೇನು ಕೆಲಸ ಎಂದು ಟೀ ಕುಡಿಯುತ್ತಾ ಕೇಳಿದರು. ನಾನು ಹೇಳೋದಕ್ಕೆ ಮುಂಚೆ ತಡವರಿಸ್ತಾ ಇದ್ದೆ. ಆಗ ಆ ವ್ಯಕ್ತಿ ನನ್ನ ಮುಖವನ್ನು ದಿಟ್ಟಿಸಿ ನೋಡಿದ್ನು. ಆಗ ಅವನ ಕಣ್ಣುಗಳು ಮಿಂಚಿನಂತೆ ನನ್ನನ್ನು ಗುರ್ತು ಹಿಡಿದವು. ನೀನು ಲಕ್ಷ್ಮಿಯ ಮಗಳೇ ಅಲ್ವಾ ಎಂದು ಕೇಳಿದರು. ಹೌದು, ನಾನು ಲಕ್ಷ್ಮಿಯ ಮಗಳು. ನೀವು ನೆನ್ನೆ ಮಧ್ಯರಾತ್ರಿ ನಮ್ಮ ಮನೆಗೆ ಬಂದಿದ್ದನ್ನು ನಾನು ನೋಡ್ತೀನಿ ಅಂತ ಹೇಳಿದೆ. ಮತ್ತು ನನ್ನ ಉತ್ತರದಲ್ಲಿ ಎಚ್ಚರಿಕೆ ಧ್ವನಿ ಕೂಡ ಇತ್ತು. ಅವರು ಆಶ್ಚರ್ಯದಿಂದ ನನ್ನನ್ನು ನೋಡಿದರು. ಈ ವಿಷಯ ನಿನ್ನ ಅಮ್ಮನಿಗೆ ಹೇಳಿದ್ದೀಯಾ ಅಂತ ಆತುರದಲ್ಲಿ ಕೇಳಿದರು. ಇಲ್ಲ, ಹೇಳಿಲ್ಲ, ಒಳ್ಳೆಯ ಕೆಲಸ ಮಾಡಿದೆ ಎಂದು ಆ ವ್ಯಕ್ತಿ ನಿಟ್ಟುಸಿರು ಬಿಟ್ಟನು. ಆದರೆ ಆತನ ವರ್ತನೆ ನನಗೆ ಅರ್ಥ ಆಗಲಿಲ್ಲ. ಆಗ ನಾನು ಕೇಳಿದೆ, ಅಸಲಿಗೆ ನೀವು ಯಾರು? ನನ್ನ ಅಮ್ಮನಿಗೆ ನಿಮಗೂ ಏನು ಸಂಬಂಧ? ಈ ವಯಸ್ಸಿನಲ್ಲಿ ಯಾಕೆ ಅಂಥ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಿಷ್ಠುರವಾಗಿ ಕೇಳಿಬಿಟ್ಟೆ. ಈ ಮಾತುಗಳನ್ನು ಕೇಳಿಯೂ ಕೂಡ ಆ ವ್ಯಕ್ತಿ ಮುಖದಲ್ಲಿ ಯಾವ ಭಾವನೆಯೂ ಕಾಣ್ತಾ ಇರಲಿಲ್ಲ. ಒಂದು ಸಾರಿ ಅವರು ದೀರ್ಘವಾಗಿ ನಿಟ್ಟುಸಿರನ್ನು ತೆಗೆದುಕೊಂಡು ಕುರ್ಚಿಯಲ್ಲಿ ಕುಳಿತುಕೊಂಡು ಮಾತನಾಡಲು ಪ್ರಾರಂಭಿಸಿದರು. ನೋಡಮ್ಮ, ನನ್ನ ಹೆಸರು ಗೋಪಾಲ್ ರಾವ್. ಎಲ್ಲ ಅಂದ್ಕೊಂಡು ಹಾಗೆ ಜರುಗಿದರೆ ಇಂದು ನಾನು ನಿನ್ನ ತಂದೆ ಸ್ಥಾನದಲ್ಲಿ ಇರ್ತಾಯಿದ್ದೆ. 30 ವರ್ಷಗಳ ಹಿಂದೆ ನಾನು ಮತ್ತು ನಿಮ್ಮ ತಾಯಿ ಲಕ್ಷ್ಮಿ ತುಂಬಾ ಗಾಢವಾಗಿ ಪ್ರೀತಿ ಮಾಡ್ತಾಯಿದ್ವು. ಇಬ್ಬರು ಕೂಡ ಮದುವೆ ಆಗಬೇಕು ಅಂತ ಕೂಡ ಅಂದ್ಕೊಂಡಿದ್ವಿ. ಆದರೆ ಲಕ್ಷ್ಮಿಯನ್ನು ನಿನ್ನ ತಂದೆ ಕಾಂತರ ಕೂಡ ಪ್ರೀತಿಸ್ತಾ ಇದ್ದಂತೆ. ಅವನು ನಿನ್ನ ಅಮ್ಮನ ಸೋದರತ್ತೆಯ ಮಗ.
ಬಹಳ ಶ್ರೀಮಂತರು, ಆದರೆ ಅವನು ನಿನ್ನ ಅಮ್ಮನಿಗೆ ಇಷ್ಟ ಇರಲಿಲ್ಲ. ಯಾವುದೇ ಸಂದರ್ಭದಲ್ಲಿ ನಾನು ಅವನನ್ನು ಮದುವೆ ಆಗೋದಿಲ್ಲ ಅಂತ ಲಕ್ಷ್ಮಿ ನನ್ನ ತಂದೆ ತಾಯಿ ಬಳಿ ಕಠೋರವಾಗಿ ಹೇಳಿದ್ಲು. ಆದರೆ ಕಾಂತಾರಾವ್ ಲಕ್ಷ್ಮಿ ನನ್ನ ಇಷ್ಟಪಡದೇ ಇದ್ದರೂ ಕೂಡ ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಶಬ್ದ ಮಾಡಿದ್ದ. ಅದಾದಮೇಲೆ ಏನಾಯಿತು ಎಂದು ತಿಳಿಲಿಲ್ಲ. ಒಂದಿನ ಲಕ್ಷ್ಮಿ ಇದ್ದಕ್ಕಿದ್ದಂತೆ ನನ್ನ ಬಳಿ ಬಂದು ನಾನು ಹೇಳ್ದಂತೆ ನೀನು ಮಾಡು ಎಂದು ಹೇಳಿದ್ಲು. ನನಗೆ ಗಾಬರಿಯಾಗಿ ನಾನು ಏನು ಮಾಡಬೇಕು, ಏನಾಗಿದೆ ನಿನಗೆ ಅಂತ ಕೇಳಿದೆ. ಹೇಳು ಎಂದು ಕೇಳಿದಾಗ ಅವಳು ಈಗ ನೀನು ನನ್ನ ಹೇಳ್ದಷ್ಟೇ ಮಾಡು ಅಷ್ಟೆ ಎಂದು ಗದ್ರಿದ್ಲು. ಮತ್ತು ಅವಳು ಹೇಳಿದ ಮಾತನ್ನು ಕೇಳಿ ನನ್ನ ಗುಂಡಿಗೆ ಹೊಡೆದೇ ಹೋಯಿತು. ಮನೆಯಲ್ಲಿ ಹಿರಿಯ ಮಗಳು, ಹಿರಿಯರ ಮಾತಿಗೆ ನನ್ನ ಹೃದಯವೇ ಹೊಡೆದು ಹೋಗಿದೆ. ನಾನು ಕಾಂತಾರಾವ್ ಅವರನ್ನು ಮದುವೆ ಆಗ್ತಿದ್ದೀನಿ. ನನ್ನನ್ನು ಮರೆತು ನೀನು ಬೇರೆ ಯಾವುದಾದ್ರೂ ಒಂದು ಒಳ್ಳೆಯ ಹುಡುಗಿಯನ್ನು ಮದುವೆಯಾಗು ಅಂತ ಹೇಳ್ಕೊಂಡ್ಳು. ಇದಕ್ಕಿಂತ ನೀನು ಯಾಕೆ ಇದ್ದಕ್ಕಿದ್ದಾಗೆ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದೀಯಾ ಲಕ್ಷ್ಮಿ, ಈಗ ಏನಾಯಿತು ಎಂದು ಎಷ್ಟು ಕೇಳಿದರೂ ಕೂಡ ಅವಳು ಏನನ್ನು ಹೇಳದೆ ಹೊರಟು ಹೋದ್ಲು. ಇದಾದ ನಂತರ ಕೆಲ ದಿನಗಳಲ್ಲಿ ಅವಸರದಲ್ಲಿ ಕಾಂತಾರಾವ್ನನ್ನು ಲಕ್ಷ್ಮಿ ಮದುವೆಯಾದಳು. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನು ಕಳ್ಕೊಂಡು ನಾನು ಒಬ್ಬಂಟಿಯಾಗಿ ಬದುಕ್ತಾ ಇದ್ದೆ. ಲಕ್ಷ್ಮಿ ಸಿಕ್ಕ ಮೇಲೆ ಅವಳೇ ನನಗೆ ಸರ್ವಸ್ವ ಕೂಡ ಆಗಿದ್ಲು. ಅವಳೇ ನನಗೆ ಸರ್ವಸ್ವ ಅಂತ ಕೂಡ ನಾನು ಭಾವಿಸಿದ್ದೆ. ಅವಳಿಲ್ಲದೆ ಜೀವನವನ್ನು ನಾನು ಕಲ್ಪಿಸಿಕೊಳ್ಳಲು ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸಿದ್ದೆ. ಆಗ ಒಬ್ಬ ದೊಡ್ಡ ಮನುಷ್ಯ ನನ್ನನ್ನು ರಕ್ಷಿಸಿದ ಮತ್ತು ಮಾನವ ಜನ್ಮದ ಪರಮಾರ್ಥವನ್ನು ನನಗೆ ತಿಳಿಸಿದರು. ಪ್ರಾಣತ್ಯಾಗ ಮಾಡಿಕೊಳ್ಬೇಕು ಎಂದು ಕೊಂಡಿರುವ ನೀನು ಒಂದು ಒಳ್ಳೆಯ ಕೆಲಸಕ್ಕಾಗಿ ನಿನ್ನ ಪ್ರಾಣವನ್ನು ತ್ಯಾಗ ಮಾಡು ಎಂದು ಸಲಹೆ ನೀಡಿದರು. ಆಗ ನಾನು ಯೋಚನೆ ಮಾಡಿದ ತಕ್ಷಣ ಸೇನೆಗೆ ಸೇರಿ ಪ್ರಾಣವನ್ನು ಪಣಕ್ಕಿಟ್ಟು ಶತ್ರು ವಿರುದ್ಧ ಹೋರಾಡಿದೆ. ನನ್ನ ಹತಾಶೆಯ ಧೈರ್ಯವಾಗಿ ಮಾರ್ಪಟ್ಟಿತು. ನಾನು ಯಾವ ಕೆಲಸನ ಮಾಡಲು ಬಯಸಿರಲಿಲ್ಲ, ಆದರೆ ನನ್ನ ಜೀವನ ಅನೇಕ ಜನರ ಜೀವನವನ್ನು ಉಳಿಸಲು ಕೆಲಸ ಮಾಡಬೇಕಾಯಿತು. ನಾನು ದೇಶ ಸೇವೆ ಮಾಡಲೆಂದೇ ಆ ದೇವರು ನನಗೆ ನನ್ನ ಪ್ರೀತಿಯನ್ನು ದಕ್ಕದಂತೆ ವಂಚನೆ ಮಾಡಿದ್ದಾನೆ ಅಂತ ಅಂದ್ಕೊಂಡು ನನಗೆ ಅನಿಸಿತು. ಸೇನೆಯಿಂದ ನಿವೃತ್ತಿಯಾದ ಮೇಲೆ ಕೂಡ ನಾನು ದೇಶದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಸಮಾಜ ಸೇವೆ ಮಾಡ್ತಾ ಬದುಕ್ತಾ ಇದ್ದೆ. ವಯಸ್ಸಾಗ್ತಾ ಇದ್ದಂತೆ ನನ್ನ ಮನಸ್ಸು ನನ್ನ ಸ್ವಂತ ಊರಿನ ಕಡೆಗೆ ಹೋಗಬೇಕು ಅಂತ ಅನ್ನಿಸ್ತು. ಈ ಮಧ್ಯೆ ಇಲ್ಲಿಗೆ ಬಂದು ವಾಸವಾಗಿದ್ದೇನೆ. ಒಂದಿನ ಬೆಳಗ್ಗೆ ರೋಡಲ್ಲಿ ಓಡಾಡ್ತಾ ಇರುವಾಗ ನಿನ್ನ ಅಮ್ಮ ಎದುರಿಗೆ ಬಂದರು. 30 ವರ್ಷಗಳ ಬಳಿಕ ಮತ್ತೆ ಒಬ್ಬರನ್ನೊಬ್ಬರು ಭೇಟಿಯಾಗಿ ಗುರುತು ಹಿಡಿತೀವಿ. ಅದು ನಮ್ಮಿಬ್ಬರ ಗಾಢವಾದ ಪ್ರೇಮಕ್ಕೆ ನಿದರ್ಶನವಾಗಿತ್ತು. ಒಬ್ಬರಿಗೊಬ್ಬರು ಗುರುತಿಸಿಕೊಂಡಾಗ ಮನದಲ್ಲಿ ಒಂದು ರೀತಿಯ ಚೈತನ್ಯ ಭಾವ ಮೂಡಿತು. ಆ ಭಾವನೆಯನ್ನು ವರ್ಣಿಸಲು ಪದಗಳು ಸಾಕಾಗೋದಿಲ್ಲ ಅನಿಸಿತು. ನಾವು ಬಹಳ ಹೊತ್ತು ಮಾತಾಡೋದಕ್ಕೆ ಆಗಲೇ ಇಲ್ಲ. ಹೃದಯದಲ್ಲಿನ ಮಾತುಗಳು ಗಂಟಲಿನವರೆಗೂ ಕೂಡ ಬಂದು ಅಲ್ಲೇ ನಿಲ್ತಾ ಇದ್ದ ಕಾರಣ ನಾವಿಬ್ಬರು ಮೂಕರಾಗಿದ್ವು. ನಮ್ಮಿಬ್ಬರ ಕಣ್ಣೀರು ಪರಸ್ಪರ ಮಾತನಾಡ್ತಾ ಇದ್ವು. ನಂತರ ನಾವು ಆ ರಸ್ತೆ ಪಕ್ಕದಲ್ಲಿದ್ದ ಉದ್ಯಾನವನಕ್ಕೆ ಹೋಗಿ ಇಬ್ಬರು ಕೂಡ ಕೂತು ಗಂಟೆಗಟ್ಟಲೆ ಮಾತನಾಡಿಕೊಂಡ್ವು. 30 ವರ್ಷಗಳ ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಕಾಂತಾರಾವ್ನನ್ನ ಮದುವೆ ಆದಳು ಅನ್ನೋ ವಿಷಯವನ್ನು ನಿಮ್ಮ ತಾಯಿ ಅಂದು ಬಹಿರಂಗಪಡಿಸಿದರು. ಆ ರಹಸ್ಯ ತಿಳಿದು ನನ್ನ ಹೃದಯ ಚೂರಾಗೋಯ್ತು. ನಿನ್ನ ತಂದೆ ಎಷ್ಟು ದುಷ್ಟ ಎನ್ನುವುದು ನನಗೆ ಆಗಲೇ ತಿಳಿಯಿತು. ಆತ ಲಕ್ಷ್ಮಿಯನ್ನು ಸ್ವಂತ ಮಾಡ್ಕೊಳ್ಳೋದಕ್ಕೆ ನೀಚತನದ ಸಂಚು ರೂಪಿಸಿದ್ದ. ಒಂದಿನ ಲಕ್ಷ್ಮಿ ಮನೆಯಲ್ಲಿ ಒಬ್ಬಳೇ ಇರುವ ಸಮಯನ ನೋಡಿ ಮನೆಗೆ ನುಗ್ಗಿ ಲಕ್ಷ್ಮಿಯನ್ನು ಅತ್ಯಾಚಾರ ಮಾಡಿಬಿಟ್ಟಿದ್ದ. ನಂತರ ದೊಡ್ಡವ್ರ ಮುಂದೆ ಕಾಲಿಗೆ ಬಿದ್ದು ಮೊಸಳೆ ಕಣ್ಣೀರು ಇಡ್ತಾ ಕ್ಷಣ ಮಾತ್ರದಲ್ಲಿ ತಪ್ಪು ಮಾಡಿಬಿಟ್ಟೆ, ಈ ತಪ್ಪನ್ನು ತಿದ್ಕೊಳ್ಳಲು ನಾನು ಲಕ್ಷ್ಮಿಯನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ. ಇದಾದ ಮೇಲೆ ಲಕ್ಷ್ಮಿ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕೆಂದು ಅಂದ್ಕೊಂಡ್ಳು. ನಂತರ ಈ ರೀತಿ ಮಾಡಿದರೆ ಕುಟುಂಬದ ಮಾನ ಹರಾಜಾಗುತ್ತೆ. ಮತ್ತು ಮನೆಯಲ್ಲಿ ಇನ್ನೂ ಮದುವೆಯಾಗದ ಇರುವ ಇಬ್ಬರು ತಂಗಿಯರಿದ್ದಾರೆ ಎಂದು ತಂದೆ ತಾಯಿ ಹೇಳಿದರು. ಮತ್ತು ಎಲ್ಲರ ಒಳಿತಿಗಾಗಿ ನೀನು ಕಾಂತಾರಾವ್ನನ್ನ ಮದುವೆಯಾಗು ಅಂತ ಕೂಡ ವಿನಂತಿಸಿಕೊಂಡಂತೆ. ಇದನ್ನು ಕೇಳಿದ ಲಕ್ಷ್ಮಿಗೆ ಬೇರೆ ದಾರಿನೇ ಇರಲಿಲ್ಲ. ಮಲಿನವಾದ ದೇಹವನ್ನು ಮದುವೆಯಾಗಲು ಯಾರೂ ಇಷ್ಟಪಡೋದಿಲ್ಲ ಎಂದು ತಿಳಿದು ನನ್ನ ಬಳಿ ಬಂದು ನಮ್ಮಿಬ್ಬರ ಪ್ರೀತಿಯನ್ನು ಮುರಿದು ಇಷ್ಟವಿಲ್ಲದಿದ್ದರೂ ಕಾಂತಾರಾವ್ ಜೊತೆ ಮದುವೆಯಾದಳು ಎಂದು ಕಣ್ಣೀರಿಡುತ್ತಾ ನನ್ನ ಬಳಿ ಎಲ್ಲವನ್ನು ಹೇಳಿದರು. ಅವ್ರು ಹೇಳಿದ ನನ್ನ ತಾಯಿಯ ಎಲ್ಲ ಸತ್ಯವನ್ನು ತಿಳಿದು ನನ್ನ ಹೃದಯದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತು. ಇಲ್ಲಿವರೆಗೆ ನನ್ನ ತಾಯಿಯ ಹಿಂದಿನ ಜೀವನದ ಕುರಿತು ನನ್ನ ಬಳಿ ಏನೂ ಕೂಡ ತಾಯಿ ಹೇಳಿರಲಿಲ್ಲ. ಅವಳ ಜೀವನದಲ್ಲಿ ಇಷ್ಟೊಂದು ದೊಡ್ಡ ದುರಂತ ಆಗಿದೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಕೂಡ ಊಹಿಸಿರಲಿಲ್ಲ. ಇಷ್ಟು ದಿನ ನಾನು ನನ್ನ ತಂದೆಯನ್ನು ಹೆಂಡತಿ ಅಂತ ತಿರಸ್ಕರಿಸಲ್ಪಟ್ಟ ದುರಾದೃಷ್ಟಕರ ಅಂತ ತಿಳಿಸ್ಕೊಂಡಿದ್ದೆ. ಅವನಿಗೆ ತನ್ನ ಹೆಂಡತಿಯ ಪ್ರೀತಿ ಸಿಗ್ತಾ ಇಲ್ಲ, ಅದರಿಂದ ಖಿನ್ನತೆಗೆ ಒಳಗಾಗಿ ಕುಡಿತ ಚಟಕ್ಕೆ ಬಿದ್ದಿದ್ದ. ಆತನನ್ನು ಒಳ್ಳೆಯ ಮನುಷ್ಯ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ನನ್ನ ತಂದೆಯ ಕುರಿತು ಆ ರೀತಿ ಯೋಚನೆ ಮಾಡಲು ನನ್ನ ತಾಯಿಯ ಔದಾರ್ಯವೂ ಕೂಡ ಕಾರಣವಾಗಿತ್ತು.
ತಂದೆ ದುಷ್ಟ ಎಂದು ತಿಳಿದರೆ ನಾನು ಎಲ್ಲಿ ಅವನಿಗೆ ಕೀಳರಿಮೆಯಿಂದ ನೋಡ್ತೀನಿ ಅಥವಾ ಅವಮಾನ ಮಾಡ್ತೀನಿ ಅಂತ ಅಂದ್ಕೊಂಡು ವಾಸ್ತವ ಸತ್ಯವನ್ನು ನನಗೆ ತಿಳಿಯದಂತೆ ಜಾಗೃತಿ ವಹಿಸಿದ್ಲು. ಮನಸ್ಸಿನಲ್ಲಿ ಎಂತಹ ಸಹಿಸಲಾರದ ನೋವಿದ್ರೂ ಕೂಡ ಎಲ್ಲವನ್ನು ಮೌನವಾಗಿ ನುಂಗಿಕೊಂಡು ನನ್ನನ್ನು ದೊಡ್ಡವಳನ್ನಾಗಿ ಬೆಳೆಸಿದ್ಲು. ಈಗ ಅಮ್ಮನ ಎಲ್ಲ ಸತ್ಯ ನನಗೆ ತಿಳಿದಿದೆ. ನನ್ನ ದೃಷ್ಟಿಯಲ್ಲಿ ಅಮ್ಮನ ವ್ಯಕ್ತಿತ್ವ ಏಕಾಏಕಿ ಹಿಮಾಲಯದ ಎತ್ತರಕ್ಕೆ ಏರಿತು. ಇಷ್ಟು ದಿನ ನಾನು ಅವಳ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ದಕ್ಕೆ ನನ್ನನ್ನು ನಾನು ದೂಷಿಸ್ಕೊಳ್ತೀನಿ ಮತ್ತು ನನ್ನ ಬಗ್ಗೆ ನನಗೆ ನಾಚಿಕೆಯಾಗಿ ತಲೆ ಬಾಗಿ ಕೂತೆ. ನನ್ನ ಮೌನವನ್ನು ನೋಡಿ ಆ ವ್ಯಕ್ತಿ ಮತ್ತೆ ಹೇಳಿದರು, ನೋಡಮ್ಮ, ನಿನ್ನ ತಾಯಿ ಅವಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ಯಾರಿಗೂ ಕೂಡ ಹೇಳಬೇಡ ಅಂತ ಹೇಳಿದ್ಲು. ಆದರೆ ಅವಳಷ್ಟು ತಾಳ್ಮೆ ನನಗಿಲ್ಲ. ಅದಕ್ಕೆ ನಾನು ನನ್ನ ಹೃದಯದ ನೋವನ್ನು ಮುಚ್ಚಿಟ್ಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಿನ್ನ ಬಳಿ ಎಲ್ಲ ವಿಷಯವನ್ನು ಹೇಳಿದ್ದೀನಿ. ಯಾಕಂದರೆ ಆ ದೇವತೆ ಅಂತ ನಿನ್ನ ತಾಯಿಯನ್ನು ನೀನು ತಪ್ಪಾಗಿ ತಿಳ್ಕೊಬಾರ್ದು. ನನ್ನಿಂದ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ನಿನ್ನ ಅಮ್ಮನಿಗೆ ಕೊಟ್ಟಿದ್ದ ಮಾತನ್ನು ಮುರಿದಿದ್ದೀನಿ ಎಂದು ಹೇಳಿದಾಗ ನಾನು ಹೇಳಿದೆ, ಇಲ್ಲ, ನೀವು ನಿಜ ಹೇಳಿ ನನ್ನ ಕಣ್ಣನ್ನು ತೆರೆಸಿದ್ದೀರಾ. ಇಲ್ಲ ಅಂತಿದ್ರೆ ನಾನು ನಿಜವಾಗ್ಲೂ ನನ್ನ ಅಮ್ಮನನ್ನು ಅಪಾರ್ಥ ಮಾಡ್ಕೊಳ್ತಾ ಇದ್ದೆ. ಅಮ್ಮನ ಜೀವನದಲ್ಲಿ ಇಂತಹ ಒಂದು ದೊಡ್ಡ ದುರಂತ ಅಡಗಿದೆ ಎಂದು ನನಗೆ ತಿಳಿಯುತ್ತಿರಲಿಲ್ಲ. ಆ ಕಾಲದಲ್ಲಿ ದೊಡ್ಡವರು ಸೇರಿ ಗೌರವ ಬಂದಂತೆ ಹೆಸರಿನಲ್ಲಿ ಅಮ್ಮನನ್ನು ಮಾರಾಟ ಮಾಡಿದ್ದಾರೆ. ಆದ್ದರಿಂದ ಅಪ್ಪನ ತಪ್ಪಿಗೆ ಅಮ್ಮನಿಗೆ ಶಿಕ್ಷೆ ಆಯಿತು. 30 ವರ್ಷಗಳ ಹಿಂದೆ ಅಮ್ಮನ ಪರವಾಗಿ ಹಿರಿಯರು ಮಾಡಿದ ತಪ್ಪನ್ನು ಈಗ ನಾನು ಸರಿಪಡಿಸ್ಬೇಕು. ಆ ಕೆಲಸವನ್ನು ನಾನೇ ಮಾಡ್ತೀನಿ. ನಿಮ್ಮಿಬ್ಬರನ್ನ ಒಂದು ಮಾಡಿ ಈ ಹಿಂದೆ ನಡೆದಿರುವ ಘಟನೆಗಳನ್ನು ದುಃಸ್ವಪ್ನವನ್ನಾಗಿ ಮಾಡ್ತೀನಿ. ನೀವಿಬ್ಬರು ಮತ್ತೆ ಒಂದಾಗಿ ಹಿಂದಿನದನ್ನು ಮರೆತು ನೀವಿಬ್ಬರು ನಿರ್ಭಯದಿಂದ ಮದುವೆಯಾಗಿ ನಿಮ್ಮ ಜೊತೆಗೆ ನಾನಿರ್ತೀನಿ. ಸಮಾಜಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ಮನುಷ್ಯ ಸಂತೋಷವಾಗಿ ಬಾಳಲು ಕಷ್ಟಪಡುವ ಕಟ್ಟುಪಾಡುಗಳನ್ನು ಹೊಂದಿದ್ದಾನೆ ಹೊರತು ಕಟ್ಟುಪಾಡುಗಳಿಗೋಸ್ಕರ ಮನುಷ್ಯ ಹುಟ್ಟಿಲ್ಲ. ಈಗ ನೀವು ಮಧ್ಯರಾತ್ರಿಯಲ್ಲಿ ಕಳ್ಳರ ಹಾಗೆ ಬರುವ ಅವಶ್ಯಕತೆ ಇಲ್ಲ. ಇಬ್ಬರು ಮದುವೆ ಮಾಡಿಕೊಂಡು ಮುಕ್ತವಾಗಿ ಸಂತೋಷದಿಂದ ಜೀವನ ನಡೆಸಿ. ನೀವಿಬ್ಬರು ಮಾಡಿದ ತ್ಯಾಗಕ್ಕೆ ಒಳ್ಳೆಯ ಪ್ರತಿಫಲ ಸಿಗದೆ ಹೋದರೆ ಈ ಜಗತ್ತಿನಲ್ಲಿ ಒಳ್ಳೆಯ ವ್ಯಕ್ತಿಗೆ ಬೆಲೆ ಇರೋದೇ ಇಲ್ಲ ಎಂದು ದೃಢ ನಿರ್ಧಾರದಿಂದ ಹೇಳಿದೆ. ನನ್ನ ಮಾತುಗಳನ್ನು ಕೇಳಿ ಅವರ ಮುಖ ಸಂತೋಷದಿಂದ ಹರಳಿತು. ನೀನು ಬುದ್ಧಿಯಲ್ಲಿ ನಿನ್ನ ತಾಯಿಯನ್ನೇ ಹೋಲ್ತೀಯ. ನಿನ್ನ ಅಮ್ಮನಂತೆ ನಿನಗೂ ಕೂಡ ದೊಡ್ಡ ಮನಸ್ಸು ಎಂದು ಸಂತೋಷದಿಂದ ಹೇಳಿದರು. ನಿಮಗೇನು ಅಭ್ಯಂತರವಿಲ್ಲದಿದ್ದರೆ ನನ್ನದೊಂದು ಸಣ್ಣ ಕೋರಿಕೆ. ನಾನು ನಿಮ್ಮನ್ನು ತಂದೆ ಎಂದು ಭಾವಿಸಲು ರಕ್ತ ಸಂಬಂಧವೇ ಬೇಕಾಗಿಲ್ಲ. ಮಾನವೀಯತೆ ಎಂಬ ಬಂಧನ ರಕ್ತ ಬಂಧನಕ್ಕಿಂತ ದೊಡ್ಡದು ಅಲ್ವಾ? ನಾನು ನಿಮ್ಮನ್ನು ಹೊಟ್ಟೆಯಲ್ಲಿ ಹುಟ್ಟೇ ಇರ್ಬೋದು. ನೀವೇ ನನ್ನ ತಂದೆಯಂತೆ ನನಗೆ ಕಾಣಿಸ್ತಾ ಇದ್ದೀರಾ. ಅದಕ್ಕೆ ನಾನು ನಿಮ್ಮನ್ನು ಅಪ್ಪ ಅಂತ ಕರೆಯಲು ಬಯಸ್ತೀನಿ. ನಾನು ಹಾಗೆ ಕರೀಬಹುದಾ ಎಂದು ಮೃದು ಧ್ವನಿಯಿಂದ ಕೇಳಿದೆ. ನನ್ನ ಮಾತು ಕೇಳಿದ ಅವರ ಕಣ್ಣಲ್ಲಿ ಗಳಗಳನೆ ಕಣ್ಣೀರು ಹರಿತಾ ಇತ್ತು. ನಂತರ ಅವರು ನನ್ನ 2 ಕೈಗಳನ್ನು ಹಿಡ್ಕೊಂಡು, ಇದಕ್ಕಿಂತ ಭಾಗ್ಯ ನನಗೆ ಇನ್ನೇನು ಬೇಕಮ್ಮ ಅಂತ ಹೇಳಿ ಚಿಕ್ಕ ಮಕ್ಕಳಂತೆ ಅಳತೊಡಗಿದರು. ನೀವು ಅಳಬೇಡಿಯಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಇಲ್ಲಿವರೆಗೆ ನೀವು ಅಮ್ಮನ ಪ್ರೀತಿಯಲ್ಲಿ ಉಳಿದ ಮತ್ತೊಂದು ಮದುವೆಯನ್ನು ಮಾಡಿಕೊಂಡು ಇಲ್ಲ. ಇಲ್ಲಿ ತನಕ ನಿಮಗೂ ಸಹ ಅಮ್ಮನಿಗೂ ತುಂಬ ಕಷ್ಟಗಳಿದ್ದವು. ಇನ್ನು ಮುಂದೆ ನಿಮಗೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಎಷ್ಟು ವರ್ಷಗಳ ಹಿಂದೆ ಕಳೆದುಕೊಂಡ ಜೀವನವನ್ನು ಆ ದೇವರು ನಿಮಗೆ ಕೊಡಲಿ. ನಿಮಗೆ ಅಂತಾನೆ ವಾಪಸ್ ಮರಳಿಸಿದ್ದಾನೆ. ಪ್ರೀತಿಗೆ ವಯಸ್ಸಿನ ಅಂತರ ಇಲ್ಲ. ಗತಕಾಲಗಳು ಮತ್ತೆ ಬರ್ತವೆ, ವಸಂತವು ಕೂಡ ನಿಮಗಾಗಿ ಮರಳುತ್ತದೆ ಅಂತ ಹೇಳಿ ಅವರ ಭುಜವನ್ನು ಹಿಡ್ಕೊಂಡು ಅವರಿಗೆ ಉತ್ಸಾಹದಿಂದ ಧೈರ್ಯ ತುಂಬುತ್ತಾ, ಬನ್ನಿ ಅಪ್ಪ, ಈಗ ಮನೆಗೆ ಹೋಗೋಣ ಅಂತ ಅವ್ರನ್ನ ನನ್ನ ಜೊತೆಗೆ ಮನೆಗೆ ಕರ್ಕೊಂಡು ಹೋದೆ. ಸ್ನೇಹಿತರೆ, ಈ ಕಥೆಯಲ್ಲಿ ಕವಿತಾ ಮಾಡಿದ್ದು ಸರಿನಾ ಅಥವಾ ತಪ್ಪಾ? ಇದರಲ್ಲಿ ಯಾರ್ದು ತಪ್ಪು? ಜೀವನದಲ್ಲಿ ಅವ್ರ ತಂದೆ ತಾಯಿ ಮಾಡಿದ ತಪ್ಪ ಅಥವಾ ಅವರ ಅಪ್ಪ ಮಾಡಿದ ತಪ್ಪ ಅಂತ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.